ಕಾಲೇಜುಗಳಲ್ಲಿ ಬರ್ತಾ ಇರುವಂತಹ ವಿದ್ಯಾರ್ಥಿಗಳ ಗುಣಲಕ್ಷಣಗಳು ಏನಿದೆ ಅನ್ನುವಂಥದ್ದನ್ನ ನಾವು ಒಂದಿಷ್ಟು ಓರೆ ಹಚ್ಕೊಂಡು ನೋಡ್ತಾ ಹೋದ್ರೆ ನಮಗನ್ಸುತ್ತೆ, ಎಸ್, ದೇರ್ ಇಸ್ ಎ ಬಿಗ್ ಚೇಂಜ್ ಇನ್ ಎವ್ರಿ ಸ್ಟೇಜ್ ಆಫ್ ಲೈಫ್. ನಮ್ಮ ಜೀವನದ ಪ್ರತಿಯೊಂದು ಹಂತಗಳಲ್ಲೂ ಪ್ರತಿಯೊಂದು ಘಟಕಗಳಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಂಡಿದ್ದೇವೆ. ಅದಕ್ಕೆ ಪೂರಕ ಅನ್ನುವಂತಹ ಇನ್ನೊಂದು ನಿದರ್ಶನವನ್ನು ನಾವು ಹೇಳೋದಾದ್ರೆ, ನಾವು ಶಿಕ್ಷಕರು ಅಂತ ನಾವೇನು ಕೂತ್ಕೊಂಡಿದ್ದೀವಿ ಎದುರುಗಡೆ ಎಲ್ಲರೂ, ನಮ್ಮ ಜನರೇಷನ್ ಬಹಳ ವಿಶೇಷವಾಗಿರ್ತಕ್ಕಂತಹ ಜನರೇಷನ್. ಯಾಕೆ ಅಂದ್ರೆ ಅತಿ ಹೆಚ್ಚಿನ ಬದಲಾವಣೆಗಳನ್ನ ಕಂಡಿರುವಂತಹ ಯಾವುದಾದ್ರೂ ಒಂದು ಜನರೇಷನ್ ಇದೆ, ಅದು ನಮ್ಮ ಜನರೇಷನ್. ನಾವು ಏನೆಲ್ಲ ನೋಡಿದೀವಿ ಅಂತ ನಮಗೆ ಪ್ರತಿ 5-5 ವರ್ಷಕ್ಕೊಮ್ಮೆ ನಾವು ಪುನರಾವಲೋಕನಗಳನ್ನ ಮಾಡ್ತಾ ಬಂದ್ರೆ ಒಂದು ದೊಡ್ಡ ಥೀಸಿಸ್ಗಳನ್ನೇ ಬರೀಬಹುದು. ಅಷ್ಟು ಚೇಂಜಸ್ ಆಗಿವೆ ನಮ್ಮ ಲೈಫಲ್ಲಿ. ನಾವು ಓದಿರುವಂತಹ ಲೆಸನ್ ಪ್ಲಾನ್ಗಳು, ನಾವು ಓದಿರುವಂತಹ ಸ್ಟೆಪ್ಸ್ಗಳೇ ಬೇರೆ. ಅರ್ಬಾರ್ಷನ್ ಸ್ಟೆಪ್ಸ್ ಅಂತ ನಾವು ಹೇಳ್ತಿದ್ವಿ. ಆಕ್ಚುಲಿ ಅದನ್ನು ಓದಿ ಅದನ್ನೇ ಅರ್ಥ ಮಾಡಿಕೊಂಡು ಅದನ್ನೇ ಪ್ಲಾನ್ ಮಾಡಿ ಅದನ್ನೇ ಪಾಠ ಮಾಡ್ತಾ ಇದ್ವಿ. ನಮಗಿಂತ ಹಿಂದಿನವರು ಪುಣ್ಯವಂತರು. ಯಾಕೆಂದ್ರೆ ಜೀವನದಕ್ಕೂ ಅದನ್ನೇ ಬೋಧನೆ ಮಾಡಿ ಅದನ್ನೇ ಕಲಿತು ಅದನ್ನೇ ಕಲಿಸಿ ರಿಟರ್ನ್ ಆಗೋದು. ಬಟ್ ನಮ್ದು ಹಂಗಿಲ್ಲ. ಹಣೆಬರ ನಾವು ಕಲ್ತಿರೋ ಸ್ಟೈಲೇ ಒಂದು, ಅದಾದ್ಮೇಲೆ ಇನ್ನೊಂದು ಸ್ಟೈಲ್ ಬಂತು, ಅದಾದ್ಮೇಲೆ ಮತ್ತೊಂದು ಸ್ಟೈಲ್ ಬಂತು, ಈಗ ಇನ್ನೊಂದು ಸ್ಟೈಲ್ ಬಂದಿದೆ, ಅದು 5 ಮಾಡೋದು ಅಂತ ಹೇಳ್ತಿದ್ದಾರೆ. ಅದನ್ನ ಡೀಟೇಲ್ಸ್ ಆಗಿ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ಕೊಡ್ತೀನಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರತಿ 5 ವರ್ಷಗಳಿಗೊಮ್ಮೆ ಒಂದು ಹೊಸ ಜನರೇಷನ್ ಅನ್ನ ನೋಡೋದಕ್ಕೆ ಈಗ ಸಾಧ್ಯವಾಗ್ತಾ ಇದೆ. ಬಹಳ ಅದ್ಭುತವಾಗಿ ವೇದಿಕೆ ಮೇಲಿರುವಂತಹ ಇಬ್ಬರು ಗಣ್ಯರು ಮಾತನಾಡಿದ್ರು. ಅವರ ಮಾತುಗಳನ್ನ ನಾನು ಮತ್ತೆ ವಿವರವಾಗಿ ಹೇಳಕ್ ಹೋಗಲ್ಲ. ಅದನ್ನ ಸ್ಮರಿಸ್ಕೊಳ್ತಾ ವಿಶೇಷವಾಗಿ ಪ್ರೊಫೆಸರ್ ಶಂಕರ್ ಅವರು ಈಗಿನ ಮಕ್ಕಳ ಜಾಣತನದ ಮಟ್ಟ ಯಾವ ಮಟ್ಟಕ್ಕಿದೆ ಅಂತಂದ್ರೆ ಅದನ್ನ ಊಹಿಸೋಕ್ಕೂ ಸಾಧ್ಯ ಇಲ್ಲ. ಮೋಸ್ಟ್ಲಿ ಲರ್ನಿಂಗ್ ಥಿಯರಿಸ್ಟ್ಗಳು ಸುಮಾರು ಒಂದು 50-100 ವರ್ಷಗಳ ಹಿಂದೆ ಏನೆಲ್ಲ ಹೇಳಿದ್ರು ಅದೆಲ್ಲವೂ ಈಗ ಸುಳ್ಳೇನೋ ಅಂತ ಅನ್ನೋ ಮಟ್ಟಿಗೆ ಬಂದಿದ್ದೀವಿ ನಾವು. ಪಿಯಾಜೆ ಅನ್ನುವಂತಹ ಒಬ್ಬ ದೊಡ್ಡ ಸಿದ್ಧಾಂತವನ್ನು ನೀಡಿರುವಂತವನು, ಅವನು ಹೇಗೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದಕ್ಕೆ, ಮಗು ಬೆಳೀತಾ ಬೆಳೀತಾ ಹೇಗೆ ಬದಲಾವಣೆಗಳಾಗ್ತದೆ ಅನ್ನುವ ಹಂತಗಳನ್ನ ಹೇಳ್ತಾರೆ. ಸೆನ್ಸರಿ ಮೋಟಾರ್ ಸ್ಟೇಜು, ಪ್ರಿ ಆಪರೇಷನ್ ಸ್ಟೇಜು. ಆದ್ರೆ ಈಗ ಅದೆಲ್ಲ ಸುಳ್ಳು ಅನ್ನಿಸ್ತಾ ಇದೆ ಸರ್. ಅವನು 0 ಇಂದ 3 ವರ್ಷದೊಳಗೆ ಮಕ್ಕಳಿಗೆ ಈ ರೀತಿ ಬಿಹೇವಿಯರ್ ಇರ್ತಿದ್ದು ಅಂತ ಹೇಳ್ತಿದ್ದ. 4ರಿಂದ 6 ವರ್ಷದವರೆಗೆ ಈ ತರದ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ತಿದ್ದ. ಆದ್ರೆ 4 ವರ್ಷ ಅಂತ ಹೇಳಿದ್ದು 2 ವರ್ಷಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತೆ ರೀಡಿಫೈನ್ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಸೊ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಮತ್ತು ಡೈನಮಿಕ್ ಆಗಿರುವ ಸಮಾಜದಲ್ಲಿರುವಂತಹ ಮಕ್ಕಳು ಮತ್ತು ಆ ಮಕ್ಕಳಿಗೆ ಸಂಬಂಧಪಟ್ಟಿರುವಂತಹ ಅಷ್ಟೂ ವಿದ್ಯಮಾನಗಳು, ಅದು ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಿರೋದಾಗಿದೆ, ಅಂತಹ ಬದಲಾವಣೆಗಳನ್ನ ನೋಡ್ತಾ ಇರುವಂತಹ ನಾವು, ಬದಲಾವಣೆಗಳನ್ನ ಅನುಭವಿಸ್ತಾ ಇರುವಂತಹ ನಾವು, ಮತ್ತು ಬದಲಾವಣೆಗಳನ್ನ ಹೇಗೆ ಸರಿಪಡಿಸಿಕೊಂಡು ಮುಂದಿನ ಜನಾಂಗಕ್ಕೆ ಒಂದು ಮಾರ್ಗವನ್ನು ಸೂಚಿಸಬೇಕು ಅನ್ನುವಂತಹ ಶಿಕ್ಷಕರಾದ ನಾವು, ನಮ್ಮ ಯೋಜನೆಗಳು ಹೇಗಿರ್ಬೇಕಾಗಿದೆ. ನಾವು ಶಿಕ್ಷಕರು ಅಂತ ಹೇಳ್ಕೊಳ್ಬೇಕಾದ್ರೆ, ಶಿಕ್ಷಕರು ಅಂತ ನಾವು ಪ್ರೂವ್ ಮಾಡಬೇಕಾದ್ರೆ ನಮ್ಮಲ್ಲಿ ಬದಲಾವಣೆಗಳನ್ನು ತಂದುಕೊಳ್ಳುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ಸೊ ಅದೇ ಕಾರಣಕ್ಕೆ ಇವತ್ತಿನ ಒಂದು ಕಾರ್ಯಾಗಾರದಲ್ಲಿ ನಾವು ಏನನ್ನ ಪ್ಲಾನ್ ಮಾಡ್ಕೋಬೇಕಾಗಿದೆ ಟೀಚಿಂಗ್ಗೆ ಆಗಿದ್ರೆ, ನಾವು ಕಲ್ತಿರುವಂತದ್ದನ್ನೇ ನಾವು ಈ ಬೋಧನೆ ಮಾಡಿದ್ರೆ ಸಾಕಾ ಅನ್ನುವಂತಹ ಪ್ರಶ್ನೆಗಳನ್ನು ಹಾಕೊಳ್ತಾ, ಇಲ್ಲ ಇನ್ನೊಂದೇನೋ ಹೊಸದಾಗಿ ಬೇಕಾಗಿದೆ, ಹಾಗಾಗಿದ್ರೆ ಅದಕ್ಕೆ ಬೇಕಾಗಿರುವಂತಹ ತಯಾರಿಗಳು ನಾವೇನ್ ಮಾಡ್ಕೊಳ್ಬೇಕಾಗಿದೆ, ನಮ್ಮಲ್ಲಿ ನಾವು ಯಾವ ಬದಲಾವಣೆಗಳನ್ನ ಕಂಡುಕೊಳ್ಬೇಕಾಗಿದೆ ಅನ್ನುವಂತಹ ವಿಷಯ ವಸ್ತುಗಳನ್ನ ಇಟ್ಕೊಂಡು ಕೂಲಂಕುಷವಾಗಿ ಒಂದಿಷ್ಟು ಚರ್ಚೆಯನ್ನ ಮಾಡೋದಕ್ಕೆ ಈ ಕಾರ್ಯಾಗಾರದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ. ಈ ಕಾರ್ಯಾಗಾರಕ್ಕೆ ಬಹಳ ಅದ್ಭುತವಾಗಿ ಉದ್ಘಾಟನಾ ನುಡಿಯನ್ನ ಮಾತನಾಡಿರುವಂತಹ ಪ್ರೊಫೆಸರ್ ಶಂಕರ್ ಅವರೇ, ಮತ್ತು ಅದಕ್ಕಿಂತ ವಿಶೇಷವಾಗಿ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ನಮಗೆ ಮಾತನಾಡಿಕೊಟ್ಟು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಚಾಲನೆಯನ್ನು ನೀಡಿರುವಂತಹ ಡಾಕ್ಟರ್ ಮೋಹನ್ ಕುಮಾರ್ ಅವರೇ, ಮತ್ತು ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಆಯೋಜನೆಯನ್ನ ಮಾಡಿರುವಂತಹ ಈ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ನವೀನ್ ಅವರೇ, ಹಾಗೂ ಈ ಕಾಲೇಜಿನ ಸೆಕ್ರೆಟರಿಗಳು ಆಗಿರ್ತಕ್ಕಂಥ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಎಚ್.ಎಸ್. ಅನಿಲ್ ಕುಮಾರ್ ಅವರೇ, ಮತ್ತು ಇನ್ನುಳಿದ ಎಲ್ಲ ಪ್ರಾಧ್ಯಾಪಕರೇ, ಪ್ರಶಿಕ್ಷಕರೇ ಮತ್ತು ಪ್ರಶಿಕ್ಷಣಾರ್ಥಿಗಳೇ, ಬಹಳ ವಿಶೇಷವಾಗಿ ನಾನು ಇಡೀ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳ ಕಾರ್ಯಕ್ರಮಗಳನ್ನ ಗಮನಿಸಿದಾಗ ನನಗನ್ಸಿದ್ದೇನು ಅಂತಂದ್ರೆ, ಮೊದಲಿಗೆ ಪ್ರಶಿಕ್ಷಕರಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಬೇಕು ಮತ್ತು ಬದಲಾವಣೆಗೆ ಬೇಕಾಗಿರುವಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಅನ್ನುವಂತಹ ಚಿಂತನೆಯನ್ನು ಇಟ್ಕೊಂಡು
ಸುಮಾರು 20-30 ವರ್ಷಗಳಿಂದ ತಮ್ಮದೇ ಆದಂತಹ ರೀತಿಯಲ್ಲಿ ತಮ್ಮದೇ ಆದಂತಹ ಶೈಲಿಯಲ್ಲಿ ಕೊಡುಗೆಯನ್ನು ಕೊಡ್ತಾ ಇರುವಂತಹ ಡಾಕ್ಟರ್ ಮೋಹನ್ ಕುಮಾರ್ ಅವರು ಈ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡಿದ್ರು. ಆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಚಿಂತನೆಗಳಿಗೆ ಕಾರಣವಾಗಿ ಅದರ ಮುಂದಿನ ಭಾಗವಾಗಿ ಒಂದು ವರ್ಕ್ಶಾಪ್ ಅನ್ನು ಮಾಡೋಣ, ಇಷ್ಟಕ್ಕೆ ನಿಲ್ಲಿಸೋಕೆ ಬೇಡ. ಯಾಕಂದ್ರೆ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಕಾಲೇಜುಗಳಲ್ಲಿ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರಬೇಕು. ಅಲ್ಲಿ ಚಿಂತನೆಗೆ ಸಾಕಷ್ಟು ಅವಕಾಶಗಳನ್ನು ಒದಗಿಸಿಕೊಡ್ಬೇಕು ಮತ್ತು ಬಾಹ್ಯ ಸಂಪನ್ಮೂಲ ವ್ಯಕ್ತಿಗಳು ಬಂದಾಗ ಅವರೊಂದಿಗೆ ಒಂದಿಷ್ಟು ವಿಷಯಗಳನ್ನು ವಿಮರ್ಶೆಯ ಮುಖಾಂತರ, ಚರ್ಚೆಯ ಮುಖಾಂತರ ತಿಳಿದುಕೊಳ್ಳುವಂತಹ ಪ್ರಯತ್ನಗಳಾಗಬೇಕು. ಮತ್ತು ತಮ್ಮ ಥರದ ವಿಶೇಷವಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಬಹುದು, ಉದ್ಘಾಟಕರಾಗಬಹುದು, ಸಾಕಷ್ಟು ಹೊಸ ಚಿಂತನೆಗಳಿಗೆ ಅನುವು ಮಾಡಿಕೊಡ್ಬೇಕು ಅನ್ನುವಂಥ ಆಶಯಗಳೊಂದಿಗೆ ಈ ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿ ಶ್ರೀರಂಗ ಕಾಲೇಜವರು ಬಹಳ ಅದ್ಭುತವಾಗಿರ್ತಕ್ಕಂಥ ವೇದಿಕೆಯನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಆಗಲೇ ಹೇಳಿದೆ, ಹಿಂದಿನ ಒಂದು 100 ವರ್ಷಗಳ ಕಾಲ ನಿರಂತರವಾಗಿ ಒಂದೇ ತರದ ಮಾಡೆಲ್ನ ಇಟ್ಕೊಂಡು ಬೋಧನೆಯನ್ನ ಮಾಡಿ ಸಾಕಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಕರಾಗುವ ಅವಕಾಶವನ್ನ ಮಾಡಿಕೊಟ್ಟು ಶಾಲೆಗಳಲ್ಲಿ ತರಗತಿಗಳಲ್ಲಿ ಬೋಧನೆಯನ್ನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಒಂದು ದೊಡ್ಡ ಶಕ್ತಿ ಅಂದ್ರೆ ಹರ್ಬಾರ್ಷಿಯನ್ ಮಾಡೆಲ್ ಅಂತ ನಾವು ಹೇಳ್ತೀವಿ. ಹರ್ಬಾರ್ಟ್ನ ಪಂಚಸೋಪಾನಗಳು. ಇವತ್ತಿಗೂ ಕೂಡ ಆ ಪಂಚಸೋಪಾನಗಳು ಯಾವ ರೀತಿಯಾಗಿ ನಮ್ಮ ಜನಮಾನಸದಲ್ಲಿ ಉಳ್ಕೊಂಡಿದೆ ಅಂದ್ರೆ, ನೀವು ಯಾವ ಟೀಚರ್ ಎಡ್ಯುಕೇಟರ್ ಬೇಕಾದ್ರೂ ರಾತ್ರಿ ಎಬ್ಬಿಸ್ಬೇಕಾದ್ರೂ 5 ಸ್ಟೆಪ್ಸ್ಗಳನ್ನ ಕೇಳಿಸ್ಬೋದು, ಅಷ್ಟು ಪರ್ಫೆಕ್ಟ್ ಆಗಿದೆ. ಸೊ ಅಂತ ಒಂದು ಪರ್ಫೆಕ್ಷನ್ ಇಟ್ಕೊಂಡಿರುವಂತಹ ಟೀಚರ್ ಎಡ್ಯುಕೇಟರ್ಸ್ಗೆ ಒಂದು ದೊಡ್ಡ ಅಲೆ ಅನ್ನುವಂಥದ್ದು ಬಂದು ಕನ್ಸ್ಟ್ರಕ್ಟಿವಿಸಮ್ ಅನ್ನುವಂಥದ್ದು, ಸಂರಚನಾವಾದ ಅನ್ನುವಂಥ ಒಂದು ದೊಡ್ಡ ವಾದ ಬಂದು, ಇಲ್ಲ ನೀವು ಹಿಂದೆ ಕಲಿಸ್ತಾ ಇರುವಂತಹ ಸ್ಟೈಲ್ಸ್ಗಳು ಅದೆಲ್ಲ ತಪ್ಪಿದೆ, ಆ ತರದ ಕಲಿಕೆಗಾರರು ಈಗ ಹುಟ್ಕೊಳ್ತಾ ಇಲ್ಲ, ನೀವು ಆ ತರದ ಕಲಿಕೆನ ಉಂಟು ಮಾಡಿದ್ರೆ ವಿದ್ಯಾರ್ಥಿಗಳಲ್ಲಿ ನಿಜವಾದ ಕಲಿಕೆ ಉಂಟಾಗಲ್ಲ, ನೀವು ಬದಲಾವಣೆಯನ್ನು ತಂದ್ಕೋಬೇಕು ಮತ್ತು ಸಂರಚನಾವಾದದ ಆಧಾರದ ಮೇಲೇನೆ ನೀವು ಬೋಧನೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಹೊಸ ಅಲೆಯನ್ನು ಹುಟ್ಕೊಳ್ತು 1980ರಿಂದ ಈಚೆಗೆ. ಅದು ಬರೀ ಭಾರತದಲ್ಲಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನ ಉಂಟು ಮಾಡಿದೆ. ಇದು ಹುಟ್ಕೊಂಡಿರೋದು ಅಮೆರಿಕದ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಮೆರಿಕ ಒಂದು ದೊಡ್ಡಣ್ಣ ಅಂತ ಹೇಳ್ತೀವಿ ನಾವು ಇಡೀ ಪ್ರಪಂಚದಲ್ಲಿ. ಅದು ಒಳ್ಳೇದು ಮಾಡಿದ್ರು ದೊಡ್ಡಣ್ಣನೇ, ಕೆಟ್ಟದ್ದು ಮಾಡಿದ್ರು ದೊಡ್ಡಣ್ಣ, ಹೆಸರು ಆರಾಮಾಗಿ. ಹಾಗಾಗಿ ಬದಲಾವಣೆಗಳು ಏನೇ ಆದ್ರೂ ಅದು ಒಳ್ಳೆದಕ್ಕೆ ಆಗಲಿ ಕೆಟ್ಟದಕ್ಕೆ ಆಗಲಿ ಶುರು ಆಗೋದು ಅಮೆರಿಕದಲ್ಲಿ. ಅಲ್ಲಿ ಶುರುವಾದಂತಹ ಇದು ರೆವಲ್ಯೂಷನ್ ಆಕ್ಚುಲಿ ಬರ್ತಾ ಬರ್ತಾ ಆ ವಾದ ಎಲ್ಲಾ ದೇಶಗಳಲ್ಲೂ ಕೂಡ ಶೈಕ್ಷಣಿಕ ಚಿಂತನೆಗಳು ಕೂತ್ಕೊಂಡು ಇದು ಸಮಾಜಕ್ಕೆ ಮತ್ತು ಶಿಕ್ಷಣ ರಂಗಕ್ಕೆ ಬೇಕಾಗಿರುವಂಥದ್ದು, ಇದನ್ನ ಬಳಸ್ಕೋಬೇಕು ಅನ್ನುವಂತಹ ವಾದ ಯಾವಾಗ ಮುಂದಿಟ್ಟು ನಮ್ಮ ದೇಶದಲ್ಲಿಯೂ ಕೂಡ ಆ ಥರ ಬದಲಾವಣೆಗಳಾಗಿ ಮೊದಲನೆಯದಾಗಿ NCERT-ಯಲ್ಲಿ ಅದನ್ನ ಚಿಂತನೆ ರೂಪಿಕೊಂಡು ಆ ಮಾಡೆಲ್ಗಳನ್ನ ಮಾರ್ಪಾಡು ಮಾಡಿಕೊಂಡು ಅವರು ಅದನ್ನು ಅಡಾಪ್ಟ್ ಮಾಡಿಕೊಂಡ್ರು. ಅದಾದ್ಮೇಲೆ ರಾಜ್ಯ ಸರ್ಕಾರವು ಕೂಡ DSCRT-ಯಲ್ಲಿ ಸೇರಿಕೊಂಡು ಎಲ್ಲ ಶಿಕ್ಷಣ ಚಿಂತಕರು ಸೇರಿಕೊಂಡು ಇಲ್ಲ ಬೋಧನಾ ಶೈಲಿಗಳಲ್ಲಿ ಬದಲಾವಣೆಯನ್ನು ತರಬೇಕು ಮತ್ತು ನಮ್ಮ ಶಾಲೆಗಳಲ್ಲಿ ಇದೇ ತರದ ಪಾಠ ಯೋಜನೆಗಳನ್ನು ತಯಾರಿಸಬೇಕು ಅನ್ನುವಂತಹ ರೂಪರೇಷೆಗಳನ್ನು ಅವರೂ ತಯಾರು ಮಾಡಿಕೊಂಡು ಈಗಾಗಲೇ ಅವರು ಕೂಡ ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಆದರೆ ನಮ್ಮ ಶಿಕ್ಷಣ ರಂಗದಲ್ಲಿ ವಿಶೇಷವಾಗಿ ಶಿಕ್ಷಕರನ್ನ ನಾವೇನು ತಯಾರು ಮಾಡ್ತಾ ಇದ್ದೀವೋ ಆ ಶಿಕ್ಷಕರನ್ನು ಅದೇ ಮಾಡೆಲ್ ತಯಾರು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಯಾಕಂದ್ರೆ ಇದನ್ನು ಮಿಸ್ ಮ್ಯಾಚ್ ಆಗುತ್ತೆ. ನಿಜವಾದ ಶಾಲೆಗಳಿಗೆ ಹೋದಾಗ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಬೋಧನೆಯನ್ನ ಮಾಡಬೇಕು ಅನ್ನುವ ತಯಾರಿನ ನಾವು ಕಾಲೇಜುಗಳಲ್ಲಿ ಹೇಳ್ಕೊಟ್ಟಾಗ ಮಾತ್ರ ಅದು ಸಾಧ್ಯ ಅನ್ನೋ ಮಟ್ಟಿಗೆ ನಾವು ನಿರ್ಧಾರವನ್ನು ಮಾಡಿಕೊಂಡು ಈಗ ಎಲ್ಲ ಕಾಲೇಜುಗಳಲ್ಲಿ ಪಠ್ಯಕ್ರಮದಲ್ಲಿ ಬದಲಾವಣೆಯನ್ನು ತಂದುಕೊಂಡು ಆ ಮಾಡೆಲ್ ನಾವು ಈಗ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾದಾಗ ಈ 5E ಮಾಡೆಲ್ ಅನ್ನುವಂಥದ್ದು ಯಾಕೆ ಪ್ರಚಲಿತವಾಗಿ ಯೂಸ್ ಆಗ್ತಾ ಇದೆ ಮತ್ತು ಯಾಕೆ ಅದರ ವಿಶೇಷತೆಗಳನ್ನು ನಾವು ಕಲಿಬೇಕಾಗಿದೆ. ಒಂದು ಸಣ್ಣ ಉದಾಹರಣೆಯನ್ನ ನಿಮ್ಗೆ ಹೇಳಬೇಕಾದ್ರೆ ವಿದ್ಯಾರ್ಥಿಗಳಲ್ಲಿ ಆಗಿರುವಂತಹ ಬದಲಾವಣೆ ಅಂದ್ರೆ, ಈಗ ಹೈಸ್ಕೂಲ್ ಇರುವಂತಹ ಒಂದು ಮಗು, ಆ ಮಗುವಿಗೆ ಅಥವಾ ವಿದ್ಯಾರ್ಥಿಗೆ ಏನಾದರೂ ಬೇಕಾಗಿದೆ ಅಂದ್ರೆ ಅದು ಅಪ್ಪ ಅಮ್ಮನ ಕೇಳೋ ಸ್ಥಿತಿಯಲ್ಲಿ ಇಲ್ಲ. ಅದು ತನಗೇನು ಬೇಕೋ ತಾನೇ ಆಯ್ಕೆ ಮಾಡಿಕೊಳ್ಳುವಂತಹ ಸ್ಥಿತಿಯಲ್ಲಿ ಇದೆ. ಅದು ಮೊಬೈಲ್ ಮುಖಾಂತರನೋ ಅಥವಾ ಇಂಟರ್ನೆಟ್ ಮುಖಾಂತರನೋ ತನಗೆ ಏನು ಬೇಕೋ ಅದನ್ನು ಹುಡುಕಾಡ್ಕೊಳ್ಳುತ್ತೆ, ಯಾವುದು ಬೆಸ್ಟ್ ಇದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ, ಯಾವುದು ತನ್ನ ಮನಸ್ಸಿಗೆ ಒಪ್ಪುತ್ತೋ ಅದನ್ನ ಆಯ್ಕೆ ಮಾಡಿಕೊಂಡು ಮನೆಗೆ ತರಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿಯಲ್ಲಿ ಆ ಮಗುವಿಗೆ ಬೇಕಾಗುವಂತಹ ಭೌತಿಕ ಪರಿಕರಗಳನ್ನೇ ಆಯ್ಕೆ ಮಾಡ್ಕೋತಾ ಇದೆ ಅಂದಮೇಲೆ ಅದು ಕಲಿಕೆಗೆ ಬೇಕಾಗಿರುವಂತಹ ಜ್ಞಾನವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ಮಗುವಿನಲ್ಲಿ ಇದೆ ಅಂತ ಅರ್ಥ ಇಲ್ಲ. ಎಜುಕೇಶನಿಸ್ಟು ಮತ್ತು ಸೋಷಿಯಾಲಜಿಸ್ಟು ಸೈಕಾಲಜಿಸ್ಟ್ಗಳು ಇದನ್ನೇ ಹೇಳ್ತಾ ಇದ್ದಾರೆ.
ನಾವು ಸ್ಟೂಡೆಂಟ್ಸ್ ಆರ್ ನಾಟ್ ಡಿಪೆಂಡೆಂಟ್ ಆನ್ ದ ಟೀಚರ್ ಫುಲ್ಲಿ. ಹಿಂದಿನ ಕ್ಲಾಸ್ ರೂಮ್ಗಳಲ್ಲಿ ನಾವೆಲ್ಲರೂ ನಮ್ಮನ್ನು ಹಿಡ್ಕೊಂಡು ಹೇಳ್ತಾ ಇದ್ದೀವಿ, ಟೀಚರ್ಸ್ ಬರ್ತಾ ಇದ್ದಾರೆ ಅಂದ್ರೆ ಬಹಳ ಸೈಲೆಂಟ್ ಆಗಿ ಗೌರವಯುತವಾಗಿ ನೋಟು ಬಿಟ್ಟು ಪೆನ್ ಅನ್ನು ಹಿಡ್ಕೊಂಡು ಕೂತ್ಕೋತಿದ್ವಿ. ಯಾಕೆ ಅಂದ್ರೆ ಶಿಕ್ಷಕರು ಪಾಠ ಮಾಡಬೇಕಾದ್ರೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹೇಳ್ತಾರೆ ಅಥವಾ ಪಾಯಿಂಟ್ಸ್ ಗಳನ್ನ ಬರೆಸ್ತಾರೆ, ಅವುಗಳನ್ನ ಚಾಚು ತಪ್ಪದೆ ಪಾಯಿಂಟ್ಸ್ ಗಳನ್ನ ಬರ್ಕೊಂಡ್ರೆ ಮಾತ್ರ ನನಗೆ ಓದೋದಕ್ಕೆ ಸಾಧ್ಯ, ಓದಿದ್ದನ್ನ ಮಾತ್ರ ಎಕ್ಸಾಮ್ ಬರೆಯೋದಕ್ಕೆ ಸಾಧ್ಯ ಅನ್ನುವಂತಹ ಗ್ಯಾರಂಟಿ ನಮಗಿತ್ತು. ಅದರ ಅರ್ಥ ಏನು ಅಂದ್ರೆ ಟೀಚರ್ ವಾಸ್ ದ ಓನ್ಲಿ ಸೋರ್ಸ್ ಆಫ್ ಇನ್ಫಾರ್ಮೇಶನ್. ಅಥವಾ ಇನ್ನೊಂದು ಸೋರ್ಸ್ ಎಲ್ಲಿ ಸಿಗುತ್ತೆ ಅಂತ ನನಗೆ ಹೇಳಬೇಕಾದ್ರೂ ಕೂಡ ಟೀಚರ್ ಹತ್ರನೇ ಹೋಗ್ಬೇಕಾಗಿತ್ತು. ನಾನು ಹೋಗಿ ಕೇಳ್ತಿದ್ದೆ, ಸರ್ ಇನ್ಯಾವ ಪುಸ್ತಕ ಓದ್ಬೇಕಾದ್ರೆ ರೆಫರೆನ್ಸ್ಗೆ ಅಂತ, ಅವರೇ ಹೇಳೋರು. ಈಗಿನ ಪರಿಸ್ಥಿತಿ ಹಾಗಿಲ್ಲ. ಈಗ ಮಕ್ಕಳು ಟೀಚರ್ ಇಂದ ಪಾಠ ಕಲಿಯೋದಕ್ಕಿಂತ ಮುಂಚೆನೆ ಬೇರೆ ಬೇರೆ ಪರಿಕರಗಳಿಂದ, ಬೇರೆ ಬೇರೆ ಸಂಪನ್ಮೂಲಗಳಿಂದ ವಿಷಯ ವಸ್ತುವನ್ನ ಕಲೆ ಹಾಕಿ ಪ್ರಾವೀಣ್ಯತೆಯನ್ನು ಹೊಂದಿ ತರಗತಿಗೆ ಬರುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಸೊ ಈ ತರದ ಮಕ್ಕಳು ನಿಮ್ಮ ತರಗತಿಗಳಲ್ಲಿದ್ದೆ ನೀವು ಇನ್ನೂ ಹರ್ಬಾಕ್ಷನ್ ಸ್ಟೆಪ್ ಅಲ್ಲೇ ಇಟ್ಕೊಂಡು ಪಾಠ ಮಾಡ್ತೀವಿ ಅಂದ್ರೆ ಅದು ಸೂಕ್ತವಾಗ್ಲಿಕ್ಕಿಲ್ಲ ಅನ್ನುವಂತಹ ಚಿಂತನೆ ಒಂದ್ ಕಡೆ ಎಲ್ಲೋ ಬರ್ತಾ ಇದೆ. ಹಾಗಾಗಿ ಯಾವಾಗ ಮಕ್ಕಳು ತಮ್ಮ ಜ್ಞಾನವನ್ನ ಸ್ವಯಂ ರಚಿಸೋದಕ್ಕೆ ಸಾಧ್ಯ ಇದೆಯೋ ಅಂತಹ ಸ್ವಯಂ ರಚನೆಗೆ ಪೂರಕವಾದಂತಹ ಮಾದರಿಗಳನ್ನು ನಾವು ಬಳಸಿಕೊಂಡು ಈಗ ಬೋಧನೆಯನ್ನು ಮಾಡಬೇಕಾಗಿದೆ. ಹಾಗಾಗಿ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ ಪ್ರತಿಯೊಬ್ಬ ಕಲಿಕಾಗಾರ ತನ್ನದೇ ಆದ ಶೈಲಿಯಲ್ಲಿ ಜ್ಞಾನವನ್ನ ರಚಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಹಾಗಾಗಿ ಅವನಿಗೆ ಅಥವಾ ಅವಳಿಗೆ ಜ್ಞಾನವನ್ನ ರಚಿಸಿಕೊಳ್ಳುವುದಕ್ಕೆ ಸಹಾಯ ಮಾಡುವ ಹಾಗೆ ಶಿಕ್ಷಕ ಇರಬೇಕೆ ಹೊರತು ಎಲ್ಲವನ್ನ ಬೋಧಿಸುವ ಕೆಲಸ ಶಿಕ್ಷಕನದಲ್ಲ. Don't be in a notion that you teach everything to your students. Your role is now to become or to be a just facilitator. ಜಸ್ಟ್ ಅವರಿಗೆ ಫೆಸಿಲಿಟೇಟ್ ಮಾಡಿಕೊಡಿ, ಅನುಕೂಲ ಮಾಡಿಕೊಡುವಂತಹ ವ್ಯಕ್ತಿಯಾಗಿ ನಾವು ಕಾಣಬೇಕಾಗಿದೆ ಹೊರತು ಎಲ್ಲವನ್ನ ಬೋಧಿಸುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಸಿದ್ಧಾಂತಗಳನ್ನು ನಾವು ಒಪ್ಪಿಕೊಂಡು ಈಗ ನಾವು ಶಿಕ್ಷಣದಲ್ಲೂ ಕೂಡ ಬದಲಾವಣೆ ತರಕ್ಕೆ ಹೊರಟಿದ್ದೀವಿ. ಸೊ ಅದರ ರೂಪರೇಷೆ ಆಧಾರವೇ ಈ 5E ಮಾಡಲ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಒಂದು ವರ್ಷದಲ್ಲಿ ಇರುವಂತಹ ಶಿಕ್ಷಣ ವ್ಯವಸ್ಥೆ B.Ed ಇತ್ತು, ಆಕ್ಚುಲಿ 2 ವರ್ಷ ಆಯಿತು. ತಮ್ಮೆಲ್ಲರಿಗೂ ಗೊತ್ತಿರುವ 2014-15ರಲ್ಲಿ 2 ವರ್ಷದ ಶಿಕ್ಷಣ ವ್ಯವಸ್ಥೆಯನ್ನ ಬದಲಾವಣೆ ಮಾಡೋದಕ್ಕೂ ಒಂದು ಬಲವಾದ ಕಾರಣ ಏನು ಅಂತಂದ್ರೆ 1 ವರ್ಷದಲ್ಲಿ ನಾವು ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಕರನ್ನ ತಯಾರಿಸಕ್ಕಾಗಲ್ಲ ಅನ್ನುವಂತಹ ಮನವರಿಕೆಯನ್ನ ಮಾಡಿಕೊಂಡು, ಇದು ಮನವರಿಕೆಯನ್ನ ಮಾಡಿಕೊಂಡಿರೋದು ನ್ಯಾಯಾಲಯ, ಬೇರೆ ಯಾರು. ಈ ದೇಶದಲ್ಲಿ ಯಾವುದೇ ಎಜುಕೇಶನಲ್ ಕಮಿಟಿ ಫಾರ್ಮ್ ಆಗಲಿಲ್ಲ, ಯಾವುದೇ ಕಮಿಷನ್ ಫಾರ್ಮ್ ಆಗಲಿಲ್ಲ. 1 ವರ್ಷದ B.Ed ಸಾಕು ಬೇಡ ಅಂತ ನೋಡೋದಕ್ಕೆ ಯಾವುದೋ ಒಂದು D.Ed ಕಾಲೇಜಲ್ಲಿ ಸರಿಯಾಗಿ ಅಟೆಂಡೆನ್ಸ್ ಅನ್ನ ಕೊಡದೇನೆ ವಿದ್ಯಾರ್ಥಿಗಳಿಗೆ ಹಾಗೆ ಪಾಸ್ ಮಾಡಿ ಕಳಿಸುವಂತ ವ್ಯವಸ್ಥೆ ಬಂದಾಗ ಯಾರೋ ಒಬ್ಬ ಪುಣ್ಯಾತ್ಮ ಕೋರ್ಟ್ ಹೋದ. ಈ ಕೋರ್ಸ್ಗಳು ಏನ್ ನಡೀತಾ ಇದೆ ದೇಶದಲ್ಲಿ, ಏನೂ ಕಲಿಸದೇನೆ ಶಿಕ್ಷಕರನ್ನ ಹೊರಹಾಕುವಂತಹ ಹೊರದಬ್ಬುವಂತಹ ಕೆಲಸಗಳು ನಡೀತಾ ಇದೆ ಅಂತ ಕೋರ್ಟ್ ಹೋದಾಗ ಕೋರ್ಟ್ ಏನ್ ಮಾಡ್ತು, ನೋಡೋಣ ನಿಜವಾಗ್ಲೂ ಏನ್ ನಡೀತಾ ಇದೆ ಟೀಚರ್ ಎಜುಕೇಶನ್ ಅಲ್ಲಿ ಅಂತ ಒಂದು ಶೋರೆ ಹಚ್ಚೋ ಕೆಲಸವನ್ನ ಮಾಡ್ತು. ಬೇರೆ ಬೇರೆ ರಾಜ್ಯಗಳಿಗಾಗಿರೋದು ಮಹಾರಾಷ್ಟ್ರದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಜಿಲ್ಲೆಗಳಿಂದ ಮಾಹಿತಿನ ತರಿಸ್ಕೊಂಡು ವಿದ್ಯಾರ್ಥಿಗಳು ಎಷ್ಟು ಜನ ಹೋಗ್ತಾರೆ ಕ್ಲಾಸ್ಗೆ, ಎಷ್ಟು ಕಲಿಸ್ತಾರೆ ಟೀಚರ್ಸ್, ಅಟೆಂಡೆನ್ಸ್ ಎಷ್ಟಿರುತ್ತೆ, ಅವ್ರು ಪ್ರಾಕ್ಟಿಕಲ್ಸ್ ಎಷ್ಟು ಕೊಡ್ತಾರೆ, ಇಮರ್ಷನ್ ಆಕ್ಟಿವಿಟೀಸ್ಗಳು ಎಷ್ಟು, ಇದೆಲ್ಲವನ್ನ ವೆರಿಫೈ ಮಾಡಿ ಅವರಿಗೆ ಅನ್ಸಿದ್ದೇನು ಅಂದ್ರೆ ಈ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಅಷ್ಟು ಸರಿಯಾಗಿ ಇಲ್ಲ, ವಿಶೇಷವಾಗಿ ಶಿಕ್ಷಕರ ತರಬೇತಿಗೆ ಸಂಬಂಧಪಟ್ಟಿರುವ ಹಾಗೆ. ಹಾಗಾಗಿ 1 ವರ್ಷದ ಅವಧಿಯವರಿಗೆ ಸಾಕಾಗಲ್ಲ, ಅದನ್ನ 2 ವರ್ಷ ಮಾಡಬೇಕು ಅನ್ನುವಂತ ಆದೇಶವನ್ನ ಜಸ್ಟಿಸ್ ವರ್ಮಾ ಕಮಿಟಿಯವರು ಮಾಡಿದ್ರು. ಆವಾಗಿಂದ ಶುರುವಾಗಿರ್ತಕ್ಕಂಥದ್ದು 2 ವರ್ಷದ B.Ed. ಯಾವಾಗ 2014-15ರಲ್ಲಿ ಆದೇಶ ಬಂತು, ಅಲ್ಲಿಂದ ಇಡೀ ದೇಶವ್ಯಾಪಿಯಾಗಿ 2 ವರ್ಷದ B.Ed ಅನ್ನ ಅಡಾಪ್ಟ್ ಮಾಡ್ಕೋಬೇಕು ಅನ್ನುವಂತ NCTಯ ರೆಗ್ಯುಲೇಷನ್ ಆಧಾರದ ಮೇಲೆ ಕರ್ನಾಟಕದ ಜನ ಸರ್ಕಾರವೂ ಕೂಡ ಅದನ್ನು ಗಮನಿಸಿ ಯಾಕೆ 2 ವರ್ಷದ ಒಂದು ಕಾಮನ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅನ್ನ ನಾವು ಮಾಡ್ಕೋಬಾರ್ದು, ಆ ಕಾಮನ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ಗಳು ಆಡ್ ಆಗಿ ಇಡೀ ರಾಜ್ಯವ್ಯಾಪಿಯಾಗಿರ್ತಕ್ಕಂತಹ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಎಲ್ಲಾ ಕಾಲೇಜುಗಳು ಅದನ್ನ ಕಲಿಸುವಂತದ್ದಾಗಲಿ ಅನ್ನೋ ದೃಷ್ಟಿಗೆ ಒಂದು ಕಮಿಟಿಯನ್ನ ಮಾಡಿತು. ಆ ಕಮಿಟಿಯ ಭಾಗವಾಗಿ ನಾನು ಕೂಡ ಇದ್ದೆ. ನನ್ನ ಗುರುಗಳಾದಂತಹ ಪ್ರೊಫೆಸರ್ ಕೋಟೆ ಅವರ ಚೇರ್ಮನ್ ಆದರು. ಸುಮಾರು 6ರಿಂದ 8 ತಿಂಗಳವರೆಗೆ ನಿರಂತರವಾಗಿ ಬೇರೆ ಬೇರೆ ವಿಷಯ ತಜ್ಞರೊಂದಿಗೆ, ಭಾಷಾ ತಜ್ಞರೊಂದಿಗೆ ಮತ್ತು ಸಾಕಷ್ಟು ಪ್ರಾಧ್ಯಾಪಕರೊಂದಿಗೆ ಚರ್ಚೆಯನ್ನ ಮಾಡಿ ವಿಷಯ ವಸ್ತುವನ್ನ ಕಲೆ ಹಾಕಿ ಕರಿಕ್ಯುಲಮ್ ರೆಡಿ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಬ್ಮಿಷನ್ ಮಾಡಿ ಅದರ ಆಧಾರದ ಮೇಲೆ
ಮಾನ್ಯ ಮೋಹನ್ ಕುಮಾರ್ ಸರ್ ಅವರು ಹೇಳಿದಾಗೆ ಮೊದಲು ಮೈಸೂರು ವಿಶ್ವವಿದ್ಯಾಲಯದಿಂದಲೇ ನಾವು ಓರಿಯೆಂಟೇಷನ್ ಶುರು ಮಾಡಿದ್ವಿ. ಯಾಕೆಂದ್ರೆ ಯಾರು ಕಮಿಟಿದಲ್ಲಿದ್ದಾರೋ, ಯಾರು ಕನ್ಸೆಪ್ಟ್ ಅನ್ನ ಡೆವಲಪ್ ಮಾಡಿದಾರೋ ಅವರಿಂದನೇ ಓರಿಯೆಂಟೇಷನ್ ಅಂದ್ರೆ ಟೀಚರ್ಸ್ಗಳಿಗೆ ಓರಿಯೆಂಟ್ ಮಾಡೋದು ಬಹಳ ಸರಳವಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ಅಲ್ಲಿಂದ ಶುರು ಮಾಡಿದ್ವಿ. ಸಾಕಷ್ಟು ವಿಶ್ವವಿದ್ಯಾಲಯಗಳಿಗೆ ಹೋಗಿ ನೂರಾರು ಸಾವಿರಾರು ಶಿಕ್ಷಕರಿಗೆ ತರಬೇತಿಯನ್ನು ನೀಡುವಂತಹ ಕೆಲಸವನ್ನು ನಾವು ಮಾಡಿದ್ವಿ. ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಒಂದು 5 ಮಾಡೆಲ್ ಕೂಡ ಅಡಾಪ್ಟ್ ಮಾಡಿ ಆ ಸಿಲೆಬಸ್ ಅಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಮೊದಲನೇ ಬಾರಿಗೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ತು. ಸೊ ಅವ್ರು ಹೇಳಿದಾಗೆ ಅದು ಮೈಸೂರು ಅಥವಾ ಹಾಸನ ಅನ್ನುವಂಥ ಚರ್ಚೆ ಇಲ್ಲಿ ತಗೊಳ್ಳದೆ ಹಾಸನ ಅಂತಾನೆ ಅನ್ಕೊಳ್ಳೋಣ, ಯಾಕಂದ್ರೆ ಅದರ ಕೇಂದ್ರ ಬಿಂದು ಇರುವುದು ಹಾಸನಲ್ಲೇ. ಹಾಗಾಗಿ ತಾವೆಲ್ಲರೂ ಸೇರ್ಕೊಂಡು ಈ ತರದ ಒಂದು ಪ್ರಯತ್ನವನ್ನ ಮಾಡಿದ್ದಕ್ಕೆ ಮೊದಲು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದರ ಜೊತೆಗೆ ವಿಶೇಷವಾಗಿ ಟೀಚರ್ನ ಶಕ್ತಿ ಎಲ್ಲಿರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಇಂಥ 100 ಪ್ಲಾನ್ಗಳನ್ನು ಮಾಡ್ಕೋಬಹುದು. ಯಾಕಂದ್ರೆ ಟೀಚರ್ ಇರುವಂತ ಶಕ್ತಿ ನನಗನ್ಸಿದ ಮಟ್ಟಿಗೆ ಪ್ರಪಂಚದಲ್ಲಿ ಯಾವ ಪ್ರೊಫೆಷನಲ್ಲೂ ಇಲ್ಲ, ನಾನು ಬಲವಾಗಿ ನಂಬ್ತೀನಿ. ನಾವು ಬೇರೆ ಬೇರೆ ರೋಲ್ ಮಾಡೆಲ್ಸ್ಗಳನ್ನ ಈ ವಿದ್ಯಾರ್ಥಿಗಳು ಫಾಲೋ ಮಾಡ್ತಾರೆ, ಸ್ಟೇಟಸ್ಗಳಲ್ಲಿ ಅಲ್ಲಿ ಇಲ್ಲಿ ಹಾಕೋತಾ ಇರ್ತಾರೆ. ಫಿಲ್ಮ್ ಆಕ್ಟರ್ಸ್ ಅಂದ್ರೆ ತುಂಬಾ ಇಷ್ಟ ಆಗಿದೆ. ನಾನು ಸಾಕಷ್ಟು ಬಾರಿ ಇದನ್ನ ಕಂಪೇರ್ ಮಾಡ್ತಾ ಇರ್ತೀನಿ. ಫಿಲ್ಮ್ ಇಂಡಸ್ಟ್ರಿಗೂ ಟೀಚಿಂಗ್ ಇಂಡಸ್ಟ್ರಿಗೂ ಏನು ಸಂಬಂಧ ಇದೆ? ಇಡೀ ಫಿಲ್ಮ್ ಇಂಡಸ್ಟ್ರಿ ಮಾಡುವಂತ ಅಷ್ಟು ಕೆಲಸನ ಒಬ್ಬ ಟೀಚರ್ ಮಾಡ್ತಾರೆ. ಅದು ಟೀಚರ್ ಶಕ್ತಿ. ಹೆಂಗೆ ಇದು? ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆಕ್ಟ್ ಮಾಡೋಕೆ ಆಕ್ಟರ್ಸ್ ಇದ್ದಾರೆ, ಸ್ಕ್ರಿಪ್ಟ್ಸ್ ಬರೆಯೋದಕ್ಕೆ ಸ್ಕ್ರಿಪ್ಟ್ ರೈಟರ್ಸ್ ಇದ್ದಾರೆ, ಡೈಲಾಗ್ಸ್ ಬರೆಯೋದಕ್ಕೆ ಡೈಲಾಗ್ ರೈಟರ್ಸ್ ಇದ್ದಾರೆ, ಡಾನ್ಸ್ ಕೋರಿಯೋಗ್ರಾಫ್ ಮಾಡೋದಕ್ಕೆ ಕೋರಿಯೋಗ್ರಾಫರ್ಸ್ ಇದ್ದಾರೆ, ಸಾಂಗ್ ಬರೆಯೋರಿದ್ದಾರೆ, ಮ್ಯೂಸಿಕ್ ಮಾಡೋರಿದ್ದಾರೆ, ಡೈರೆಕ್ಷನ್ ಮಾಡೋದಕ್ಕೆ ಡೈರೆಕ್ಟರ್ಸ್ ಇದ್ದಾರೆ. ಆದ್ರೆ ಇಷ್ಟೂ ಕೆಲಸವನ್ನ ಟೀಚರ್ ಒಬ್ಬರೇ ಮಾಡ್ತಾರೆ. ಟೀಚರ್ ಕ್ಲಾಸ್ ರೂಮ್ ಬಂದಾದ್ರೆ ಡೈರೆಕ್ಷನ್ ಅವನೇ ಮಾಡ್ಕೊಳ್ತಾನೆ, ಆಕ್ಟಿಂಗು ಒಂದೇ, ಸಾಂಗ್ ಪ್ಲೇನು ಒಂದೇ, ಡಾನ್ಸು ಒಂದೇ, ಫೈಟಿಂಗು ಒಂದೇ. ಎಷ್ಟೋ ಸರಿ ಕ್ಲಾಸ್ ರೂಮ್ ಫೈಟಿಂಗ್ಸ್ ನಡೀತಾರೆ. ಆದ್ರೆ ಒಂದು ದೊಡ್ಡ ಶಕ್ತಿ ನೆನಪಿರ್ಲಿ, ಫಿಲಂ ಇಂಡಸ್ಟ್ರಿಯಲ್ಲಿ ರೀಶೂಟ್ ಇದೆ. ಚೆನ್ನಾಗಿ ಬರಲಿಲ್ಲ ಅಂದ್ರೆ ಟೀಚರ್ ರೀಶೂಟೇ ಇಲ್ಲ. ಒಂದೇ ಸರಿ ಬರಬೇಕು, ಆಕ್ಟ್ ಮಾಡಬೇಕು, ಫಿನಿಶ್ ಮಾಡಬೇಕು, 40 ಮಿನಿಟ್ಸ್ ಅಲ್ಲಿ ಹೋಗ್ತಾ ಇರೋದು. ದಟ್ ಈಸ್ ದ ಪವರ್ ಆಫ್ ಎ ಟೀಚರ್. ಅದಕ್ಕೆ